ಸದ್ಯ ಸಣ್ಣ ಸಣ್ಣ ವ್ಯಾಪಾರಿಗಳ ಮೇಲೆ ಈಗ ಟ್ಯಾಕ್ಸ್ ಬರೆ ಬೀಳ್ತಾ ಇರುವಂತದ್ದು ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬಿಜೆಪಿ ಅವರಂತೂ ಕಾಂಗ್ರೆಸ್ನವರು ಗ್ಯಾರಂಟಿಗೆ ದುಡ್ಡು ಹಂಚೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇದೇ ವಿಚಾರ ಈಗ ಭಾರಿ ಚರ್ಚಿತ ವಿಷಯ. ಕಾಂಡಿಮೆಂಟ್ಸ್ ಅಂಗಡಿಯವರಿಗೆ 32 ಲಕ್ಷ ರೂಪಾಯಿ, ಆ ಹೂವಿನ ವ್ಯಾಪಾರಿಗೆ ಒಂದು 30 ಲಕ್ಷ ರೂಪಾಯಿ, ಇದೇ ರೀತಿ ಟ್ಯಾಕ್ಸ್ ಕಟ್ಟಿ ಅಂತ ಎಲ್ಲ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ, ಗೂಡಂಗಡಿಯವರಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ ನೋಟಿಸ್ ಹೋಗ್ತಾ ಇದೆ. ಈ ವಿಚಾರ ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇರೋದು. ಸಣ್ಣ ವ್ಯಾಪಾರಿಗಳ ಮೇಲೆ ಕಾಂಗ್ರೆಸ್ ಟ್ಯಾಕ್ಸ್ ಹಾಕ್ತಾ ಇಲ್ಲ, ಜಿಎಸ್ಟಿ ಕೌನ್ಸಿಲ್ ನಿರ್ಣಯದಂತೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಕಾಂಗ್ರೆಸ್ನ ವಕ್ತಾರ ಮೋಹನ್ ವಿಶ್ವ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿರೋ ಕಾನೂನು ಅಲ್ಲ, ಕಾನೂನು ಜಾರಿ ಮಾಡಿರೋದು ಕೇಂದ್ರ ಸರ್ಕಾರ. ಸಣ್ಣ ವರ್ತಕರಿಗೆ ನೋಟಿಸ್ ಜಾರಿ ಮಾಡಿರೋದು ಕಾಂಗ್ರೆಸ್. ಈ ರೀತಿ ವಾಗ್ದಾಳಿ ನಡೆಸಿದರು. ಕೇಂದ್ರ ಸರ್ಕಾರ ಮಾಡಿರುವ ಒಂದು ನಿಯಮದ ಪ್ರಕಾರ ಜಿಎಸ್ಟಿ ಲಾ 2017 ಪಾಸ್ ಆಯಿತು. ಅದರ ಅಂಡರ್ ಅವರು ಕೆಲಸ ಮಾಡ್ತಿದ್ದಾರೆ. ಇದಕ್ಕೂ ರಾಜ್ಯ ಸರ್ಕಾರಕ್ಕೂ ಏನು ಸಂಬಂಧ ಇಲ್ಲ. ಜಿಎಸ್ಟಿ ಕೌನ್ಸಿಲ್ ಸೆಕ್ಷನ್ 22 ಅಡಿಯಲ್ಲಿ ಯಾರು 20 ರಿಂದ 40 ಲಕ್ಷ ಬ್ರಾಕೆಟ್ ಅಲ್ಲಿ ಬಂದಿದೆಯೋ ಅವ್ರಿಗೆಲ್ಲ ನೋಟಿಸ್ ಹೋಗಿದೆ. ಅವ್ರ ವರ್ತಕರು ಬಂದು ಅವರ ನಿಲ್ ರಿಟರ್ನ್ಸ್ ಫೈಲ್ ಮಾಡಬಹುದು, ಇಲ್ಲ 1% ಟ್ಯಾಕ್ಸ್ ಅನ್ನು ಕಟ್ಟಬಹುದು. ಹಾಗಾಗಿ ನಿಮ್ಮ ಮಾಧ್ಯಮದ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ, ಈ ನೋಟಿಸ್ಗೂ ರಾಜ್ಯ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಬಟ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವರ್ಕಿಂಗ್ ಅಂಡರ್ ದ ಆಂಬಿಟ್ ಗೈಡ್ಲೈನ್ಸ್ ಇಶ್ಯೂಡ್ ಬೈ ದಿ GST law which is framed in 2017 ಸೆಂಟ್ರಲ್ ಗವರ್ಮೆಂಟ್, ನರೇಂದ್ರ ಮೋದಿ ಗವರ್ಮೆಂಟ್ ಏನ್ ಲಾ ಪಾಸ್ ಮಾಡಿದೆ ಅದರ ಅಡಿಯಲ್ಲಿ ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದೆ ಹೊರತು ಇದು ಸಿದ್ದರಾಮಯ್ಯನವರು ಮಾಡಿರುವ ಒಂದು ಲಾ ಅಲ್ಲ, DK ಶಿವಕುಮಾರ್ ಅವರು ಮಾಡಿರೋ ಲಾ ಅಲ್ಲ, ಕಾಂಗ್ರೆಸ್ ಸರ್ಕಾರ ಮಾಡಿರೋ ಲಾ ಅಲ್ಲ. ಇದು ಲಾ ಪಾಸ್ ಮಾಡಿರುವುದು ಕೇಂದ್ರ ಸರ್ಕಾರ. ನಿಮ್ಮ ಪ್ರತಿಯೊಂದು ನೋಟಿಸ್ ಅಲ್ಲಿ ಇರೋದೇನು ಗವರ್ಮೆಂಟ್ ಆಫ್ ಕರ್ನಾಟಕ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರೇ ಕಳಿಸಿರುವಂತ ನೋಟಿಸ್. ಆ ರೀತಿಯಾಗಿ ನರೇಂದ್ರ ಮೋದಿ ಅವರು ಮಾಡೋದಾಗಿದ್ರೆ ಯಾಕೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಇಷ್ಟೊಂದು ಗಲಾಟೆ ಆಗ್ತಾ ಇದೆ? ಬೇರೆ ರಾಜ್ಯಗಳಲ್ಲಿ ಯಾಕೆ ಆಗ್ತಾ ಇಲ್ಲ? ಇಡೀ ದೇಶದಲ್ಲಿ ಆಗ್ಬೇಕಿತ್ತಲ್ವಾ? ಬೇರೆ ರಾಜ್ಯಗಳಲ್ಲಿ ಆಗ್ತಾ ಇಲ್ಲ, ಕರ್ನಾಟಕದಲ್ಲಿ ಮಾತ್ರ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ ಕಳೆದ 2.5 ವರ್ಷದಲ್ಲಿ ನೀವು ಯಾವ ಮಟ್ಟದ ಒಂದು ಆರ್ಥಿಕ ಇಂಡಿಸಿಪ್ಲಿನ್ ಆಗಿದೆ ಅಂತ ಹೇಳಿದ್ರೆ, ಇವರ ಬಳಿ ಡೆವಲಪ್ಮೆಂಟ್ಗಾಗ್ಬೋದು, ಗ್ಯಾರಂಟಿಗಳಿಗಾಗ್ಬೋದು ಯಾವುದಕ್ಕೂ ಹಣ ಇಲ್ಲ. ಒಂದು ಕಡೆ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರು, ಆಲ್ಕೋಹಾಲ್ ಬೆಲೆ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರು, ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು, ಸ್ಟಾಂಪ್ ಡ್ಯೂಟಿ ರೇಟ್ ಜಾಸ್ತಿ ಮಾಡಿದ್ರು, ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂಯೇಷನ್ ಜಾಸ್ತಿ ಮಾಡಿದ್ರು, ಸಣ್ಣ ಪುಟ್ಟ ಡೀಡ್ಗಳ ರೇಟ್ ಜಾಸ್ತಿ ಮಾಡಿದ್ರು, ಆಯ್ತಲ್ಲ. ಸೊ ಯಾವುದನ್ನೂ ಬಿಡದೆ ಇವರು ಪ್ರತಿಯೊಂದು ಬೆಲೆನೂ ಏರಿಸಿದ್ರು. ಇಷ್ಟೆಲ್ಲ ಏರಿಸಿದ ನಂತರ ಜನಗಳ ಜೇಬ್ಗೆ ಕೈ ಹಾಕಿ ಅವ್ರ ಜೇಬಲ್ಲಿ ಕಿತ್ಕೊಂಡು ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಆ ಗ್ಯಾರಂಟಿ ಅಂದ್ರೆ ಸರಿ ಕೊಡ್ತಾ ಇದಾರಾ? ಕೊಡ್ತಾ ಇಲ್ಲ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಒಂದ್ ಕಡೆ ಬೆಲೆ ಏರಿಕೆ ಮಾಡಿ ಹಣನೂ ಬರ್ತಾ ಇದೆ, ಇನ್ನೊಂದು ಕಡೆ 3 ವರ್ಷದಲ್ಲಿ ಸದ್ಯ ಸಣ್ಣ ಸಣ್ಣ ವ್ಯಾಪಾರಿಗಳ ಮೇಲೆ ಈಗ ಟ್ಯಾಕ್ಸ್ ಬರೆ ಬೀಳ್ತಾ ಇರುವಂತದ್ದು ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬಿಜೆಪಿ ಅವರಂತೂ ಕಾಂಗ್ರೆಸ್ನವರು ಗ್ಯಾರಂಟಿಗೆ ದುಡ್ಡು ಹಂಚೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇದೇ ವಿಚಾರ ಈಗ ಭಾರಿ ಚರ್ಚಿತ ವಿಷಯ. ಕಾಂಡಿಮೆಂಟ್ಸ್ ಅಂಗಡಿಯವರಿಗೆ 32 ಲಕ್ಷ ರೂಪಾಯಿ, ಆ ಹೂವಿನ ವ್ಯಾಪಾರಿಗೆ ಒಂದು 30 ಲಕ್ಷ ರೂಪಾಯಿ, ಇದೇ ರೀತಿ ಟ್ಯಾಕ್ಸ್ ಕಟ್ಟಿ ಅಂತ ಎಲ್ಲ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ, ಗೂಡಂಗಡಿಯವರಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ ನೋಟಿಸ್ ಹೋಗ್ತಾ ಇದೆ. ಈ ವಿಚಾರ ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇರೋದು. ಸಣ್ಣ ವ್ಯಾಪಾರಿಗಳ ಮೇಲೆ ಕಾಂಗ್ರೆಸ್ ಟ್ಯಾಕ್ಸ್ ಹಾಕ್ತಾ ಇಲ್ಲ, ಜಿಎಸ್ಟಿ ಕೌನ್ಸಿಲ್ ನಿರ್ಣಯದಂತೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಕಾಂಗ್ರೆಸ್ನ ವಕ್ತಾರ ಮೋಹನ್ ವಿಶ್ವ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿರೋ ಕಾನೂನು ಅಲ್ಲ, ಕಾನೂನು ಜಾರಿ ಮಾಡಿರೋದು ಕೇಂದ್ರ ಸರ್ಕಾರ. ಸಣ್ಣ ವರ್ತಕರಿಗೆ ನೋಟಿಸ್ ಜಾರಿ ಮಾಡಿರೋದು ಕಾಂಗ್ರೆಸ್. ಈ ರೀತಿ ವಾಗ್ದಾಳಿ ನಡೆಸಿದರು. ಕೇಂದ್ರ ಸರ್ಕಾರ ಮಾಡಿರುವ ಒಂದು ನಿಯಮದ ಪ್ರಕಾರ ಜಿಎಸ್ಟಿ ಲಾ 2017 ಪಾಸ್ ಆಯಿತು. ಅದರ ಅಂಡರ್ ಅವರು ಕೆಲಸ ಮಾಡ್ತಿದ್ದಾರೆ. ಇದಕ್ಕೂ ರಾಜ್ಯ ಸರ್ಕಾರಕ್ಕೂ ಏನು ಸಂಬಂಧ ಇಲ್ಲ. ಜಿಎಸ್ಟಿ ಕೌನ್ಸಿಲ್ ಸೆಕ್ಷನ್ 22 ಅಡಿಯಲ್ಲಿ ಯಾರು 20 ರಿಂದ 40 ಲಕ್ಷ ಬ್ರಾಕೆಟ್ ಅಲ್ಲಿ ಬಂದಿದೆಯೋ ಅವ್ರಿಗೆಲ್ಲ ನೋಟಿಸ್ ಹೋಗಿದೆ. ಅವ್ರ ವರ್ತಕರು ಬಂದು ಅವರ ನಿಲ್ ರಿಟರ್ನ್ಸ್ ಫೈಲ್ ಮಾಡಬಹುದು, ಇಲ್ಲ 1% ಟ್ಯಾಕ್ಸ್ ಅನ್ನು ಕಟ್ಟಬಹುದು. ಹಾಗಾಗಿ ನಿಮ್ಮ ಮಾಧ್ಯಮದ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ, ಈ ನೋಟಿಸ್ಗೂ ರಾಜ್ಯ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಬಟ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವರ್ಕಿಂಗ್ ಅಂಡರ್ ದ ಆಂಬಿಟ್ ಗೈಡ್ಲೈನ್ಸ್ ಇಶ್ಯೂಡ್ ಬೈ ದಿ GST law which is framed in 2017 ಸೆಂಟ್ರಲ್ ಗವರ್ಮೆಂಟ್, ನರೇಂದ್ರ ಮೋದಿ ಗವರ್ಮೆಂಟ್ ಏನ್ ಲಾ ಪಾಸ್ ಮಾಡಿದೆ ಅದರ ಅಡಿಯಲ್ಲಿ
ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದೆ ಹೊರತು ಇದು ಸಿದ್ದರಾಮಯ್ಯನವರು ಮಾಡಿರುವ ಒಂದು ಲಾ ಅಲ್ಲ, ಡಿ ಕೆ ಶಿವಕುಮಾರ್ ಅವರು ಮಾಡಿರೋ ಲಾ ಅಲ್ಲ, ಕಾಂಗ್ರೆಸ್ ಸರ್ಕಾರ ಮಾಡಿರೋ ಲಾ ಅಲ್ಲ. ಇದು ಲಾ ಪಾಸ್ ಮಾಡಿರುವುದು ಕೇಂದ್ರ ಸರ್ಕಾರ. ನಿಮ್ಮ ಪ್ರತಿಯೊಂದು ನೋಟಿಸ್ ಅಲ್ಲಿ ಇರೋದೇನು ಗವರ್ಮೆಂಟ್ ಆಫ್ ಕರ್ನಾಟಕ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರೇ ಕಳಿಸಿರುವಂತ ನೋಟಿಸ್. ಆ ರೀತಿಯಾಗಿ ನರೇಂದ್ರ ಮೋದಿ ಅವರು ಮಾಡೋದಾಗಿದ್ರೆ ಯಾಕೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಇಷ್ಟೊಂದು ಗಲಾಟೆ ಆಗ್ತಾ ಇದೆ? ಬೇರೆ ರಾಜ್ಯಗಳಲ್ಲಿ ಯಾಕೆ ಆಗ್ತಾ ಇಲ್ಲ? ಇಡೀ ದೇಶದಲ್ಲಿ ಆಗ್ಬೇಕಿತ್ತಲ್ವಾ? ಬೇರೆ ರಾಜ್ಯಗಳಲ್ಲಿ ಆಗ್ತಾ ಇಲ್ಲ, ಕರ್ನಾಟಕದಲ್ಲಿ ಮಾತ್ರ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ ಕಳೆದ 2.5 ವರ್ಷದಲ್ಲಿ ನೀವು ಯಾವ ಮಟ್ಟದ ಒಂದು ಆರ್ಥಿಕ ಇಂಡಿಸಿಪ್ಲಿನ್ ಆಗಿದೆ ಅಂತ ಹೇಳಿದ್ರೆ, ಇವರ ಬಳಿ ಡೆವಲಪ್ಮೆಂಟ್ಗಾಗ್ಬೋದು, ಗ್ಯಾರಂಟಿಗಳಿಗಾಗ್ಬೋದು ಯಾವುದಕ್ಕೂ ಹಣ ಇಲ್ಲ. ಒಂದ್ ಕಡೆ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರು, ಆಲ್ಕೋಹಾಲ್ ಬೆಲೆ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರು, ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು, ಸ್ಟಾಂಪ್ ಡ್ಯೂಟಿ ರೇಟ್ ಜಾಸ್ತಿ ಮಾಡಿದ್ರು, ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂಯೇಷನ್ ಜಾಸ್ತಿ ಮಾಡಿದ್ರು, ಸಣ್ಣ ಪುಟ್ಟ ಡೀಡ್ಗಳ ರೇಟ್ ಜಾಸ್ತಿ ಮಾಡಿದ್ರು, ಆಯ್ತಲ್ಲ. ಸೊ ಯಾವುದನ್ನೂ ಬಿಡದೆ ಇವರು ಪ್ರತಿಯೊಂದು ಬೆಲೆನೂ ಏರಿಸಿದ್ರು. ಇಷ್ಟೆಲ್ಲ ಏರಿಸಿದ ನಂತರ ಜನಗಳ ಜೇಬ್ಗೆ ಕೈ ಹಾಕಿ ಅವ್ರ ಜೇಬಲ್ಲಿ ಕಿತ್ಕೊಂಡು ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಆ ಗ್ಯಾರಂಟಿ ಅಂದ್ರೆ ಸರಿ ಕೊಡ್ತಾ ಇದಾರಾ? ಕೊಡ್ತಾ ಇಲ್ಲ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಒಂದ್ ಕಡೆ ಬೆಲೆ ಏರಿಕೆ ಮಾಡಿ ಹಣನೂ ಬರ್ತಾ ಇದೆ, ಇನ್ನೊಂದು ಕಡೆ 3 ವರ್ಷದಲ್ಲಿ 3 ಲಕ್ಷ. ಸದ್ಯ ಸಣ್ಣ ಸಣ್ಣ ವ್ಯಾಪಾರಿಗಳ ಮೇಲೆ ಈಗ ಟ್ಯಾಕ್ಸ್ ಬರೆ ಬೀಳ್ತಾ ಇರುವಂತದ್ದು ಭಾರಿ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಬಿಜೆಪಿ ಅವರಂತೂ ಕಾಂಗ್ರೆಸ್ನವರು ಗ್ಯಾರಂಟಿಗೆ ದುಡ್ಡು ಹೊಂದಿಸೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಇದೇ ವಿಚಾರ ಈಗ ಭಾರಿ ಚರ್ಚಿತ ವಿಷಯ. ಕಾಂಡಿಮೆಂಟ್ಸ್ ಅಂಗಡಿಯವರಿಗೆ 32 ಲಕ್ಷ ರೂಪಾಯಿ, ಆ ಹೂವಿನ ವ್ಯಾಪಾರಿಗೆ ಒಂದು 30 ಲಕ್ಷ ರೂಪಾಯಿ, ಇದೇ ರೀತಿ ಟ್ಯಾಕ್ಸ್ ಕಟ್ಟಿ ಅಂತ ಎಲ್ಲ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ, ಗೂಡಂಗಡಿಯವರಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ ನೋಟಿಸ್ ಹೋಗ್ತಾ ಇದೆ. ಈ ವಿಚಾರ ಈಗ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇರೋದು. ಸಣ್ಣ ವ್ಯಾಪಾರಿಗಳ ಮೇಲೆ ಕಾಂಗ್ರೆಸ್ ಟ್ಯಾಕ್ಸ್ ಹಾಕ್ತಾ ಇಲ್ಲ, ಜಿಎಸ್ಟಿ ಕೌನ್ಸಿಲ್ ನಿರ್ಣಯದಂತೆ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಕಾಂಗ್ರೆಸ್ನ ವಕ್ತಾರ ಮೋಹನ್ ವಿಶ್ವ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಿರೋ ಕಾನೂನು ಅಲ್ಲ, ಕಾನೂನು ಜಾರಿ ಮಾಡಿರೋದು ಕೇಂದ್ರ ಸರ್ಕಾರ. ಸಣ್ಣ ವರ್ತಕರಿಗೆ ನೋಟಿಸ್ ಜಾರಿ ಮಾಡಿರೋದು ಕಾಂಗ್ರೆಸ್. ಈ ರೀತಿ ವಾಗ್ದಾಳಿ ನಡೆಸಿರೋದು ಕೇಂದ್ರ ಸರ್ಕಾರ ಮಾಡಿರುವ ಒಂದು ನಿಯಮದ ಪ್ರಕಾರ ಜಿಎಸ್ಟಿ ಲಾ 2017 ಪಾಸ್ ಆಯಿತು. ಅದರ ಅಂಡರ್ ಅವರು ಕೆಲಸ ಮಾಡ್ತಿದ್ದಾರೆ. ಇದಕ್ಕೂ ರಾಜ್ಯ ಸರ್ಕಾರಕ್ಕೂ ಏನು ಸಂಬಂಧ ಇಲ್ಲ. ಜಿಎಸ್ಟಿ ಕೌನ್ಸಿಲ್ ಸೆಕ್ಷನ್ 22 ಅಡಿಯಲ್ಲಿ ಯಾರು 20 ರಿಂದ 40 ಲಕ್ಷ ಬ್ರಾಕೆಟ್ ಅಲ್ಲಿ ಬಂದಿದೆಯೋ ಅವ್ರಿಗೆಲ್ಲ ನೋಟಿಸ್ ಹೋಗಿದೆ. ಅವ್ರ ವರ್ತಕರು ಬಂದು ಅವರ ನಿಲ್ ರಿಟರ್ನ್ಸ್ ಫೈಲ್ ಮಾಡಬಹುದು, ಇಲ್ಲ 1% ಟ್ಯಾಕ್ಸ್ ಅನ್ನು ಕಟ್ಟಬಹುದು. ಹಾಗಾಗಿ ನಿಮ್ಮ ಮಾಧ್ಯಮದ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ, ಈ ನೋಟಿಸ್ಗೂ ರಾಜ್ಯ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಬಟ್ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ವರ್ಕಿಂಗ್ ಅಂಡರ್ ದ ಆಂಬಿಟ್ ಗೈಡ್ಲೈನ್ಸ್ ಇಶ್ಯೂಡ್ ಬೈ ದಿ GST law which is framed in 2017 ಸೆಂಟ್ರಲ್ ಗವರ್ಮೆಂಟ್, ನರೇಂದ್ರ ಮೋದಿ ಗವರ್ಮೆಂಟ್ ಏನ್ ಲಾ ಪಾಸ್ ಮಾಡಿದೆ ಅದರ ಅಡಿಯಲ್ಲಿ ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಿದೆ ಹೊರತು ಇದು ಸಿದ್ದರಾಮಯ್ಯನವರು ಮಾಡಿರುವ ಒಂದು ಲಾ ಅಲ್ಲ, ಡಿ ಕೆ ಶಿವಕುಮಾರ್ ಅವರು ಮಾಡಿರೋ ಲಾ ಅಲ್ಲ, ಕಾಂಗ್ರೆಸ್ ಸರ್ಕಾರ ಮಾಡಿರೋ ಲಾ ಅಲ್ಲ. ಇದು ಲಾ ಪಾಸ್ ಮಾಡಿರುವುದು ಕೇಂದ್ರ ಸರ್ಕಾರ. ನಿಮ್ಮ ಪ್ರತಿಯೊಂದು ನೋಟಿಸ್ ಅಲ್ಲಿ ಇರೋದೇನು ಗವರ್ಮೆಂಟ್ ಆಫ್ ಕರ್ನಾಟಕ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರೇ ಕಳಿಸಿರುವಂತ ನೋಟಿಸ್. ಆ ರೀತಿಯಾಗಿ ನರೇಂದ್ರ ಮೋದಿ ಅವರು ಮಾಡೋದಾಗಿದ್ರೆ ಯಾಕೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಇಷ್ಟೊಂದು ಗಲಾಟೆ ಆಗ್ತಾ ಇದೆ? ಬೇರೆ ರಾಜ್ಯಗಳಲ್ಲಿ ಯಾಕೆ ಆಗ್ತಾ ಇಲ್ಲ? ಇಡೀ ದೇಶದಲ್ಲಿ ಆಗ್ಬೇಕಿತ್ತಲ್ವಾ? ಬೇರೆ ರಾಜ್ಯಗಳಲ್ಲಿ ಆಗ್ತಾ ಇಲ್ಲ, ಕರ್ನಾಟಕದಲ್ಲಿ ಮಾತ್ರ ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಈ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೇಲೆ ಕಳೆದ 2.5 ವರ್ಷದಲ್ಲಿ ನೀವು ಯಾವ ಮಟ್ಟದ ಒಂದು ಆರ್ಥಿಕ ಇಂಡಿಸಿಪ್ಲಿನ್ ಆಗಿದೆ ಅಂತ ಹೇಳಿದ್ರೆ, ಇವರ ಬಳಿ ಡೆವಲಪ್ಮೆಂಟ್ಗಾಗ್ಬೋದು, ಗ್ಯಾರಂಟಿಗಳಿಗಾಗ್ಬೋದು ಯಾವುದಕ್ಕೂ ಹಣ ಇಲ್ಲ. ಒಂದ್ ಕಡೆ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರು, ಆಲ್ಕೋಹಾಲ್ ಬೆಲೆ ಜಾಸ್ತಿ ಮಾಡಿದ್ರು, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರು, ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರು, ಸ್ಟಾಂಪ್ ಡ್ಯೂಟಿ ರೇಟ್ ಜಾಸ್ತಿ ಮಾಡಿದ್ರು, ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂಯೇಷನ್ ಜಾಸ್ತಿ ಮಾಡಿದ್ರು, ಸಣ್ಣ ಪುಟ್ಟ ಡೀಡ್ಗಳ ರೇಟ್ ಜಾಸ್ತಿ ಮಾಡಿದ್ರು, ಆಯ್ತಲ್ಲ. ಸೊ ಯಾವುದನ್ನೂ ಬಿಡದೆ ಇವರು ಪ್ರತಿಯೊಂದು ಬೆಲೆನೂ ಏರಿಸಿದ್ರು. ಇಷ್ಟೆಲ್ಲ ಏರಿಸಿದ ನಂತರ ಜನಗಳ ಜೇಬ್ಗೆ ಕೈ ಹಾಕಿ ಅವ್ರ ಜೇಬಲ್ಲಿ ಕಿತ್ಕೊಂಡು ನಾವು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ ಆ ಗ್ಯಾರಂಟಿ ಅಂದ್ರೆ ಸರಿ ಕೊಡ್ತಾ ಇದಾರಾ? ಕೊಡ್ತಾ ಇಲ್ಲ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಒಂದ್ ಕಡೆ ಬೆಲೆ ಏರಿಕೆ ಮಾಡಿ ಹಣನೂ ಬರ್ತಾ ಇದೆ, ಇನ್ನೊಂದು ಕಡೆ 3 ವರ್ಷದಲ್ಲಿ 3